ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗೆ ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ ಅಣ್ಣಯ್ಯ, ಸತ್ಯ ಮುಚ್ಚಿಡೋದು ಸುಳ್ಳು ಹೇಳೋದಕ್ಕಿಂತ ಅಪಾಯ ಅಂತ. ನೀನ್ ನನ್ನ ಮಾತು ಕೇಳಲೇ ಇಲ್ಲ. ಈಗ ಇವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಸತ್ಯನ ನಾನೇ ನನ್ನ ಹುಡುಗಿತ ಹೇಳ್ತಾ ಇದ್ದೆ, ನಿನ್ ಕಂಡ ಕೇಳ್ಬೇಕು. ಇವ್ರು ಹೇಳಿಲ್ಲ. ಚಂದ್ರು ನನಗೆ ಮಾತು ಕೊಟ್ಟಿದ್ದಾರೆ, ಅದನ್ನ ಅವ್ರು ಮೀರಿಲ್ಲ, ಮೀರೋದು ಇಲ್ಲ. ಅವ್ರ ಫ್ರೆಂಡ್ ಭುವನ್ಗೆ ಸ್ನೇಹ ಇಷ್ಟ ಆಗಿದ್ದಾಳೆ. ನೀನ್ ಮಾಡದೇ ಇರೋ ಒಂದು ಕೆಲ್ಸನ ಅವ್ರು ಮಾಡಿದ್ದಾರೆ. ಏನ್ ಗೊತ್ತಾ, ನಿಜ ಹೇಳೋದು. ಎರಡು ಮನೆಯವ್ರು ಮಾತಾಡಿ ಇವಾಗ ಆಲ್ರೆಡಿ ಮದ್ವೆ ಕಾರ್ಯಗಳೆಲ್ಲ ಶುರುವಾಗ್ತಿದೆ ಅಣ್ಣಯ್ಯ. ಆದ್ರೆ ನೀನು ಇನ್ನು ದಡ್ಡನ್ ತರ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಸುಮ್ನೆ ಸುತ್ತಾಡ್ತಾನೆ ಇದೀಯಾ. ಸರಿ ಅಣ್ಣಯ್ಯ, ನಿನ್ ಪ್ರಕಾರ ಚಂದ್ರುನೇ ಸ್ನೇಹನ ಹತ್ರ ಎಲ್ಲ ನಿಜ ಹೇಳಿ ನೀವಿಬ್ರು ದೂರ ಮಾಡಿದಾರೆ ಅಂತ ಇಟ್ಕೊಳ್ಳೋಣ. ಹಾಗಿದ್ರೆ ಸ್ನೇಹ ಇದ್ರ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕಿತ್ತಲ್ವಾ? ಅವಳ್ಯಾಕೆ ಮಾತಾಡ್ಲಿಲ್ಲ? ಅಲ್ಲ, ಸ್ನೇಹಂಗ್ ಬುದ್ಧಿ ಇಲ್ವಾ? ಅವಳು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ಲು ತಾನೆ? ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಇನ್ನೊಬ್ರನ್ನ ಮದ್ವೆ ಆಗೋದಕ್ಕೆ ಏನು ಒಪ್ಕೋಬೇಕಿತ್ತು? ನಾನು ಚಂದ್ರು ದೂರ ಇದ್ರು ನಮ್ಮಿಬ್ರ ಮಧ್ಯೆ ಪ್ರೀತಿ ಇದೆ. ಅವ್ರು ಮನ್ಸ್ ಮಾಡಿದಿದ್ರೆ ಡಿವೋರ್ಸ್ ತಗೋಬೋದಿತ್ತು, ಇನ್ನೊಂದು ಮದ್ವೆ ಆಗ್ಬೋದಿತ್ತು. ಆದ್ರೆ ಅವ್ರು ಹಾಗೆ ಮಾಡಿಲ್ಲ. ಯಾಕೆ ಹೇಳು? ಅವ್ರ ಮನ್ಸಲ್ಲಿ ಇನ್ನೂ ನಾನಿದ್ದೀನಿ. ಯಾವತ್ತೂ ಚಂದ್ರು ನನ್ನ ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಸ್ನೇಹ, ಅವಳ ಪ್ರೀತಿ ನಿಜಾನೇ ಆಗಿದ್ದಿದ್ರೆ ಅವಳು ನಿನ್ನ ಬಿಟ್ಟು ಹೋಗ್ತಿರ್ಲಿಲ್ಲ. ನೀನ್ ಕೂಗಾಡ್ಬೇಕಾಗಿರೋದು ಇವ್ರ ಹತ್ರ ಅಲ್ಲ. ಅರ್ಥ ಮಾಡ್ಕೊ ಅಣ್ಣಯ್ಯ, ಸ್ನೇಹಂಗೆ ನೀನ್ ಅವಳೇ ನಿನ್ನ ಬಿಟ್ಟು ಬೇರೆ ಹುಡುಗನ ಮದ್ವೆ ಆಗಕ್ಕೆ ಒಪ್ಕೊಳ್ಳೋ ಹಾಗಿದ್ರೆ ನೀನು ಯಾಕೆ ಅದೇ ಕೆಲಸ? ಶ್ರೀ, ಇಲ್ಲೇನು ಮಾಡ್ತಿದ್ದೀರಾ? ಮಿಸ್ಟರ್, ಅದು ಹುಡುಗರಿಗೋಸ್ಕರ ಕಾಯ್ತಾ ಇದ್ದೆ, ನೀವು ಒಳ್ಳೆ. ಶ್ರೀ, ನಿಮ್ಮನ್ನು ನಾನು ಯಾವತ್ತೂ ಈ ಥರ ನೋಡಿಲ್ಲ. ಹೆಚ್ಚು ಪರಿಚಯ ಇಲ್ಲ ಅಂತಂದರೂ ಯಾವಾಗಲೂ ಖುಷಿಯಾಗಿ ನಗ್ನಾಗ್ತಾ ಇದ್ದವ್ರು ನೀವು. ಆದರೆ ನಿನ್ನೆ ನಿಮ್ಮನ್ನ ಬಾರಲ್ಲಿ ನೋಡಿ ನಂಗೆ ತುಂಬಾ ಬೇಜಾರಾಯಿತು ಶ್ರೀ. ದಯವಿಟ್ಟು ಇನ್ಮೇಲೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ನೀವು ಸ್ನೇಹ ಅಂತ ಮಾತಾಡಿದ್ರಾ? ಹೇಳಿದ್ನಲ್ಲ, ನಾನು ಮತ್ತು ಸಹನ ಅವರು ನಮ್ಮ ರೂಮ್ಗೆ ಹೊರಟೋದ್ವಿ ಅಂತ. ನನ್ನಿಂದ ನಿಮಗೆ ಆಗ್ತು ಅಂದರೆ? ನಿಮ್ಮಿಂದ ಅಂತಲ್ಲ, ಅಟ್ಲೀಸ್ಟ್ ನಾವೆಲ್ಲ ಬೇಜಾರಾಗಿದ್ದೀವಿ ಅಂತಂದರೆ ಸ್ನೇಹ ಅವ್ರ ನಿರ್ಧಾರನ ಬದಲಾಯಿಸ್ಕೋಬೋದು ಅನ್ನೋದು ಒಂದು ನಂಬಿಕೆ ಅಷ್ಟೆ. ನಂಗೆ ಯಾಕೋ ಇನ್ನದು ಆಗಕ್ಕಿಲ್ಲ ಅನ್ಸುತ್ತೆ ಮಿಸ್ಟ್ರೆ. ಹಾಗನ್ಬೇಡಿ ಶ್ರೀ, ನಾನು ಮಾತಾಡ್ತೀನಿ.
ನಾನು ಸಹನ ಅವ್ರನ್ನ ಮದುವೆ ಆಗೋಕ್ಕೆ ನೀವು ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ. ಲಾಸ್ಟ್ ಮೂಮೆಂಟಲ್ಲಿ ಅವ್ರ ತಂದೆನ ಕರ್ಕೊಂಬಂದು ನಮ್ಮ ಮದುವೆ ನಿಲ್ದಿರ ಹಾಗೆ ನೋಡ್ಕೊಂಡಿದ್ದೀರಾ. ಈಗ ನೀವು ಕಷ್ಟದಲ್ಲಿರೋದನ್ನ ನೋಡಿಕೊಂಡು ನಾ ಹೇಗೆ ಸುಮ್ಮನೆ ಇರಲಿ ಹೇಳಿ? ಆದರೆ ಸ್ನೇಹ ಅವ್ರನ್ನ ಯಾರು ತಾನೇ ಒಪ್ಸೋಕ್ಕಾಯ್ತದೆ? ಅವಳು ಒಂದ್ಕಿತ ತೀರ್ಮಾನ ಮಾಡಿದ್ರೆ ಆಟೆ ಅಲ್ವರ. ನಾನು ಹುಡುಗನ ಮನೆಗೆ ಬಂದೀನಿ ಅಂತ ಅವ್ರು ನೋಡಿದ್ಮ್ಯಾಕು ಅವ್ರ ಆ ಮದುವೆಗೆ ಒಪ್ಪಿಗೆ ಕೊಟ್ಟವ್ರಂದ್ರೆ ಅದರಲ್ಲೇ ಗೊತ್ತಾಗಿಲ್ವಾ ಅವ್ರಿಗೆ ನಾನು ಬೇಡ ಅಂತ? ಖಂಡಿತ ಇಲ್ಲ ಶ್ರೀ, ನಾನು ಅಲ್ಲೇ ಇದ್ನಲ್ಲ. ಸ್ನೇಹ ಅವರು ಬಲವಂದಿಂದನೇ ಇದಕ್ಕೆಲ್ಲ ಒಪ್ಕೊಂಡಿದ್ದು. ಅತ್ತೆಯವ್ರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಸ್ನೇಹ ಅವ್ರು ನಿಮ್ಮನ್ನು ಬೇಡ ಅನ್ನೋದಕ್ಕೆ ಏನು ಕಾರಣ ಅಂತ ನಾನು ತಿಳ್ಕೊತೀನಿ. ನಿಮ್ಮಿಬ್ಬರು ನಾನು ಒಂದು ಮಾಡ್ತೀನಿ ಶ್ರೀ. ನಾನು ಸಹನ ಸುಮ ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತೀನಿ, ನನ್ನ ನಂಬಿ. ಸಹನ ಕಾಲ್ ಮಾಡ್ತಿದ್ದಾರೆ. ಹಲೋ, ಬಂದೆ. ನಾನು ಬರ್ತೀನಿ ಶ್ರೀ, ಟೇಕ್ ಕೇರ್. ತಗೋ ಬಸ್. ಬೇಡ ಚಂದ್ರು. ತಗೋ. ನಾನೇನೇ ಹೇಳಿದ್ರು ಕಂಟಿ ನನ್ನ ಮಾತು ಕೇಳ್ತಿರ್ಲಿಲ್ಲ. ಥ್ಯಾಂಕ್ಸ್ ಹೊಸಿ. ಲೈಫಲ್ಲಿ ನಾನು ಯಾವತ್ತೂ ಅಣ್ಣಯ್ಯನ ಹತ್ರ ಹೀಗೆಲ್ಲ ಮಾತಾಡಿದ್ದೇ ಇಲ್ಲ ಚಂದ್ರು. ಮಾತಾಡಿದ್ದು ಒಳ್ಳೇದೇ ಆಯ್ತು. ನಿನ್ ಮನಸ್ಸಲ್ಲಿ ನನಗೆ ಎಂಥ ಜಾಗ ಕೊಟ್ಟಿದ್ಯಾ ಅಂತ ಅರ್ಥ ಆಯ್ತು. ಕಂಟಿ ಕ್ಯಾರೆಕ್ಟರ್ ಹಾಗೆ ಎಲ್ಲದರಲ್ಲೂ ಹೊರಡ್ತಾನ, ಒಂಥರ ಮೊಂಡ್ ಧೈರ್ಯ. ಏನಾದ್ರೂ ನೋಡ್ಕೊಳ್ಳೋಣ ಅಂತ ಹೇಳೋದು ಪ್ರೀತಿ ವಿಷಯದಲ್ಲಿ ಸರಿ ಬರಲ್ಲ ಹೊಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.